ಗೈಸ್, ಇವತ್ತಿನ ವಿಡಿಯೋ ಒಂಥರ ನಾನು ಬೇಜಾರಿಂದ ಮಾಡ್ತಾ ಇದ್ದೀನಿ ವಿಡಿಯೋನ. ಏನಕ್ಕೆ ಅಂತಂದರೆ ಮನ್ಸಿಗೆ ತುಂಬ ಬೇಜಾರಾಗಿದೆ. ಯಾಕೆ ಅಂತಂದರೆ ನನ್ನ ಹತ್ರ ಇದ್ದಂಥ ಮೊಬೈಲು ಹೊಡೆದೋಯ್ತು ಗೈಸ್. ಈಗ ಯೋಚನೆ ಮಾಡ್ತಾ ಇದ್ದೀನಿ, ನನಗೆ ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ, ಇನ್ನು ನಾಳೆನೇ ಕೆಲಸ ನನಗೆ. ಗೈಸ್, ಫೈನಲಿ ನಾನು ನಮ್ಮ ಮನೆಗೆ ಬಂದು ಡೈನಿಂಗ್ ಹಾಲಲ್ಲಿ ಇದ್ದೀನಿ. ಇವಾಗ ಏನು ಮಾಡಬೇಕು ಅನ್ನೋದು ತಲೆನೇ ಓಡ್ತಲ್ಲ ಗೈಸ್. ರೋಡಲ್ಲಿ ಯೋಚನೆ ಮಾಡ್ಕೊಂಬಂದೆ ನನ್ನ ರಿಕ್ವೈರ್ಮೆಂಟ್ಸ್ ಏನಿದೆ ಇವಾಗ ಅಂತ. ಸೊ ಎಲ್ಲ ಕಡೆಯಿಂದ ಹೆಂಗೆ ಥಿಂಕ್ ಮಾಡಿದ್ರು ಕೂಡ ನನಗಿವಾಗ ಮೊಬೈಲ್ ಅನ್ನೋದು ಬೇಕೇ ಬೇಕು. ಸೊ ನಾನು ಏನು ವರ್ಕ್ ಮಾಡ್ತೀನಿ ನಾಳೆಯಿಂದ, ಸೊ ನನಗೆ ಮೊಬೈಲ್ ಇಲ್ಲ ಅಂತಂದರೆ ಅಲ್ಲಿ ವರ್ಕ್ ಮಾಡೋದಕ್ಕೆ ಆಗಲ್ಲ ಗೈಸ್, ಕಷ್ಟ ಆಗುತ್ತೆ. ಆ್ಯಂಡ್ ಈ ಮೊಬೈಲ್ ನನ್ನ ಹತ್ರ ಏನಿದೆ ಇದು ರೆಡಿ ಆಗೋದಕ್ಕೆ ಏನಿಲ್ಲ ಅಂತಂದ್ರೂ ಒಂದು 2 ರಿಂದ 4 ದಿವಸ ಅಂತೂ ಆಗೇ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ಆ್ಯಂಡ್ ಎಕ್ಸ್ಪೆನ್ಸಿವ್ ಕೂಡ ಇದೆ. ಇನ್ನು ಯಾರ್ಯಾರು ನನ್ನ ಲಾಸ್ಟ್ ವ್ಲಾಗ್ ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ, ಅದು ಇಲ್ಲಿ ಕೊಟ್ಟಿರ್ತೀನಿ. ಸೊ ಇವಾಗ ನಾನು ಏನು ಡಿಸೈಡ್ ಮಾಡಿದ್ದೀನಿ ಅಂತಂದರೆ ಹೊಸ ಮೊಬೈಲೇ ತೊಗೊಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಆ್ಯಂಡ್ ಈ ಮೊಬೈಲ್ನ ಇಂಡಿಯಾದಲ್ಲಿ ರೆಡಿ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಇವಾಗ ನಾನು ಟ್ರಾವೆಲ್ ಮಾಡಬೇಕು ಬೇರೆ ಪ್ಲೇಸ್ಗೆ. ಏನಕ್ಕೆ ಅಂತಂದರೆ ಸೊ ನನ್ನ ಪ್ಲೇಸಲ್ಲಿ ಯಾವುದೇ ಥರದ ಹೊಸ ಸ್ಟೋರ್ಸ್ ಅಂತೂ ಇಲ್ಲ, ಹೊಸ ಮೊಬೈಲ್ ಸ್ಟೋರ್ಸ್ ಇಲ್ಲ ಹೋಗಿ ತೊಗೊಳೋದಕ್ಕೆ, ಅಂದರೆ ಹೊಸ ಮೊಬೈಲ್ಸ್ ಹೇಳ್ತಾ ಇರೋದು. ಆ್ಯಂಡ್ ನಾನಿವಾಗ ಎಲ್ಲಿ ಪ್ಲೇಸ್ಗೆ ಟ್ರಾವೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಅಲ್ಲಿಗೆ ಹೋಗಬೇಕು ಅಂತಂದರೆ ನನಗೆ ಮತ್ತೆ ಮೊಬೈಲ್ ಬೇಕು ಗೈಸ್. ಏನಕ್ಕೆ ಅಂತಂದರೆ ನಂದು ಏನಿದೆ ಟ್ರಾವೆಲಿಂಗ್ ಆ್ಯಪ್ಸು ಇದೆಲ್ಲನೂ ನನ್ನ ಜಿಮೇಲ್ಗೆ ಕನೆಕ್ಟ್ ಆಗಿರೋದು. ಆ್ಯಂಡ್ ನನಗೆ ಸ್ಪೆಸಿಫಿಕಲಿ ರೈಲ್ ಕಾರ್ಡ್ ಅಂತ ಒಂದು ಸಿಗುತ್ತೆ ಇಲ್ಲಿ UK ದಲ್ಲಿ. ಅದಿದ್ದರೆ ಅದನ್ನು ಯೂಸ್ ಮಾಡಿಕೊಂಡು ನಮ್ಮ ಟಿಕೆಟ್ ಮೇಲೆ ಡಿಸ್ಕೌಂಟ್ ಪ್ರೈಸ್ ಕೂಡ ಸಿಗುತ್ತೆ. ಡಿಪೆಂಡಿಂಗ್ ಅಪಾನ್ ನಿಮ್ಮ ಏಜ್ ಎಷ್ಟಿದೆ ಅದ್ರ ಮೇಲೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಗೈಸ್. ಸೊ ಹಾಗಾಗಿ ನನಗೆ ಇವಾಗ ಮೊಬೈಲ್ ಬೇಕೇ ಬೇಕು. ಆ್ಯಂಡ್ ನನಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಲೂ ನನಗೆ ಗೊತ್ತಿಲ್ಲ ಇನ್ನು. ಸೊ ಅದಕ್ಕೆ ನಾನು ಇವಾಗ ಏನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ಮುಂದೆ ಲ್ಯಾಪ್ಟಾಪ್ ತಂದು ಇಟ್ಕೊಂಡಿದ್ದೀನಿ. ಲ್ಯಾಪ್ಟಾಪ್ ತಂದು ಇಟ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ನನ್ನ ಫ್ರೆಂಡ್ಸ್ಗೆ ಮೆಸೇಜ್ ಮಾಡಿದೆ. ಸೊ ಅದರಲ್ಲಿ ಒಬ್ಬ ಫ್ರೆಂಡು ನನಗೆ ರಿಪ್ಲೈ ಮಾಡಿ ಕೇಳ್ದೆ ಏನಾಯಿತು, ಏನಕ್ಕೆ ಮೆಸೇಜ್ ಇಲ್ಲ ಏನಿಲ್ಲ ಅಂತ ಕೇಳಿದಾಗ ನಾನು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದೆ, ಈ ಥರ ಆಗಿದೆ ನನ್ನ ಸಿಚುಯೇಷನು, ನನ್ನ ಮೊಬೈಲ್ ಹಿಂಗಾಗಿದೆ, ಹಂಗಾಗಿ ಯಾರಿಗೂ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತ. ಸೊ ಅದಕ್ಕೆ ಅವ್ರು ಏನು ಹೇಳಿದರು ಅಂತಂದರೆ, ಸೊ ನೋಡು ಇಲ್ಲೇ ಲೋಕಲಲ್ಲಿ ಯಾವುದಾದ್ರು ರೀಫಬ್ಲಿಷ್ಡ್ ಆಗಿರ್ಬೋದು, ಇಲ್ಲ ಯೂಸ್ಡ್ ಆಗಿರ್ಬೋದು, ಇಲ್ಲ ಸೆಕೆಂಡ್ಸ್ ಯಾವುದಾದ್ರು ಮೊಬೈಲ್ ಬೇಕು ಅಂತಂದರೆ ಹೋಗಿ ನೋಡೋಣ ಬಾ, ನಿಂಗೆ ಅರ್ಜೆಂಟಾಗಿ ಬೇಕು ಅಂತಂದರೆ. ಸೊ ಇಲ್ಲಾಂತಂದರೆ ಹೊಸ ಮೊಬೈಲ್ ಬೇಕು ಅಂತಂದರೆ ಸ್ಯಾಮ್ಸಂಗ್ ಸಜೆಸ್ಟ್ ಮಾಡಿದರು, ಇಲ್ಲಾಂತಂದರೆ ನಾನು ಇಲ್ಲಾಂತಂದರೆ ಐಫೋನ್ ಅಂತ ಹೇಳಿದರು. ಸೊ ನಾನು ಹೇಳಿದೆ ನಂದೇನಿದೆ ನಂದು ಅಂತ ಹೇಳಿದೆ ಅವ್ರಿಗೆ. ಸೊ ಅದಕ್ಕೆ ಇವಾಗ ಹೊಸ ಮೊಬೈಲ್ ತೊಗೊಬೇಕಂತ ಡಿಸೈಡ್ ಆಗಿರೋದ್ರಿಂದ ನಾನು ಸೊ ಆ ಪ್ಲೇಸ್ಗೆ ಇವಾಗ ಟ್ರಾವೆಲ್ ಮಾಡಬೇಕು. ಅದಕ್ಕೆ ಇವಾಗ ಹೆಂಗೂ ಅವ್ರು ಅದೇ ರೂಟಿಂದನೇ ಹೋಗೋದು, ಬಿಕಾಸ್ ಅವ್ರು ಅಲ್ಲೇ ವರ್ಕ್ ಮಾಡೋದ್ರಿಂದ ರೆಡಿಯಾಗು ಬರ್ತಾ ಇದ್ದೀನಿ ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ಅವ್ರಿಗೆ ರೆಡಿ ಆಗಿಬಿಟ್ಟು ನಾನು ಇಲ್ಲಿ ಇವಾಗ ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡಿದ್ದೀನಿ ಲ್ಯಾಪ್ಟಾಪನ್ನು ಮುಂದೆ ಇಟ್ಕೊಂಡು, ಬಿಕಾಸ್ ಅವರು ಬಂದಿದ್ದಾರೆ ಅಂತ ಮೆಸೇಜ್ ಮಾಡಿದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಸೊ ಅದಕ್ಕೆ ನೋಡಿ ಇಷ್ಟಾಯಿತು. ಇವಾಗ ನಾನು ಹೊಸ ಮೊಬೈಲ್ ತೊಗೊಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಪ್ಲೇಸು ಅದೆಲ್ಲರೂ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ನಾನು ತಮ್ನೇಲೆಲ್ಲ ಹಾಕ್ತೀನಿ ಈ ವಿಡಿಯೋ ಎಲ್ಲ ಕಂಪ್ಲೀಟ್ ಆದರೆ. ಸೊ ತಮ್ನೇಲೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಎಲ್ಲಿಗೆ ಹೋಗಿದ್ದೀನಿ, ಯಾವ ಮೊಬೈಲ್ ತೊಗೊಂಡಿದ್ದೀನಿ ಅಂತ. ಸೊ ಇವಾಗ ಸದ್ಯಕ್ಕೆ ಈ ಸರ್ಪ್ರೈಸ್ ಹಂಗೆ ಇರಲಿ. ನಿಮಗೆ ಇವಾಗಲೇ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ಮೊಬೈಲ್ ತೊಗೊತಾ ಇದ್ದೀನಿ ಅಂತ. ನಾನು ಯಾರಿಗೆ ಹೇಳಿದ್ದೆ ಅವ್ರು ಆಲ್ರೆಡಿ ಬಂದಿದ್ದಾರೆ. ಅಯ್ಯಪ್ಪ, ಈ ಕಡೆ ಫುಲ್ಲು ಎಲ್ಲ ನೀರಾಗ್ಬಿಟ್ಟಿದೆ. ನನಗೆ ಹೆಲ್ಪ್ ಮಾಡ್ತಾರೋ ಪುಣ್ಯಾತ್ಮರು ಇವರೇ. ಬ್ರೋ, ಯು ಗೋ ಲಿಟಲ್ ಬಿಟ್ ಫ್ರಂಟ್. ಮುಂದೆ ಸೀಟಲ್ಲೇ ಕೂತ್ಕೊಳ್ಳೋಣ. ಬೆನ್ಸ್ ಕಾರು ಗೈಸ್. ಸೊ ನೋಡ್ರಪ್ಪ, ನಮಗೆ ಹೆಲ್ಪ್ ಮಾಡ್ತಾರೋ ಪುಣ್ಯಾತ್ಮರು ಇವರೇ. ಇವ್ರ ಹೆಸರು ಜಿತಿನ್ ಅಂತ, ನಮ್ಮ ಫ್ರೆಂಡು ಇಲ್ಲಿ. ಪುಣ್ಯಾತ್ಮ look at this mobile now in this side also it's not even turning on, that's why. ಇವ್ರು ಬಂದು ಕೇರಳದಿಂದ ಬಂದಿರೋದು. ಇವರು ನಾನು ಇಲ್ಲಿ ಹೆಂಗೆ ಇವ್ರು ಸಿಕ್ಕಿದ್ದು ಅಂತಂದರೆ ಕ್ರಿಕೆಟ್ ಆಡಕ್ಕೆ ಹೋಗ್ತೀವಿ ಗೈಸ್. ಪ್ರತಿ ಸಮ್ಮರ್ ಬಂದಾಗೂ ಕ್ರಿಕೆಟ್ ಆಡಕ್ಕೆ ಹೋಗ್ತೀವಿ. ಸೊ ಕ್ರಿಕೆಟ್ಸಲ್ಲಿ ಕ್ರಿಕೆಟ್ ಆಡಕ್ಕೆ ಹೋದಾಗ ಇವ್ರು ನನಗೆ ಫ್ರೆಂಡ್ ಆಗಿದ್ದು. ಸೊ ಅವಾಗಿಂದನೂ ಫುಲ್ಲು ಜೊತೆಗೆ ಓಡಾಡೋದು, ತಿರುಗಾಡೋದು, ಸುತ್ತಾಡೋದು, ಪಾರ್ಟಿ ಮಾಡೋದೆಲ್ಲ ಇವ್ರ ಜೊತೆನೆ. ಇವಾಗ ನಾನು ಲಾಂಡೀಸಲ್ಲಿದ್ದೀನಿ. ಸೊ ಬಿಕಾಸ್ ನಾನು ಬ್ರೇಕ್ಫಾಸ್ಟ್ ಕೂಡ ತಿಂದಿಲ್ಲ ಇನ್ನು, ಅದಕ್ಕೆ ನಾನು ಇವಾಗ ಸೊ ಒಂದು ಎಗ್ ಆ್ಯಂಡ್ ಕ್ರೆಸ್ ಸ್ಯಾಂಡ್ವಿಚ್ಚು. ಬನ್ನಿ, ಥ್ಯಾಂಕ್ ಯು. ಸೊ ಬನ್ನಿ ಇವಾಗ ಹೋಗೋಣ.
ನಮ್ಮ ಬ್ರದರ್ ಇಲ್ಲಿಗೆ ಡ್ರಾಪ್ ಮಾಡಿ ಅವ್ರು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗ ಎಕ್ಸಾಕ್ಟ್ಲಿ ಎಲ್ಲಿದ್ದೀನಪ್ಪ ಅಂತಂದರೆ ಹಿಸ್ಟನ್ ಅನ್ನೋ ಒಂದು ಪ್ಲೇಸಲ್ಲಿದ್ದೀನಿ. ಸೊ ಇಲ್ಲಿಂದ ನಾನು ನೆಕ್ಸ್ಟ್ ಪ್ಲೇಸ್ಗೆ ಹೋಗಬೇಕು. ಜಿತಿನ್ ಬ್ರೋ ಎಕ್ಸಾಕ್ಟ್ಲಿ ನನ್ನ ಇಲ್ಲಿಗೆ ಡ್ರಾಪ್ ಮಾಡಿ ಅವ್ರು ಕೆಲ್ಸಕ್ಕೆ ಹೋಗಿದ್ದಾರೆ. ನನ್ನ ಹಿಂದೆ ಕಾಣ್ತಾ ಇದೆಯಲ್ಲ, ಸೊ ನನ್ನ ಹಿಂದೆ ಕಾಣ್ತಾ ಇರೋದೆ ಹಿಸ್ಟನ್ನ ಬೇಪಿಸ್ಟ್ ಚರ್ಚ್ ಗೈಸ್. ಸೊ ನಿಮಗೆ ತೋರಿಸ್ತೀನಿ ಈ ಕಡೆಯಿಂದ ಒಂದು ಸರಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚರ್ಚ್ ಇಲ್ಲಿ, ಈ ಒಂದು ಪ್ಲೇಸಲ್ಲಿರೋಂಥ ಒಂದು ಚರ್ಚು. ಸೊ ನಾನು ನೆಕ್ಸ್ಟ್ ಮೊಬೈಲ್ ತೊಗೊಳೋದಕ್ಕೆ ಎಲ್ಲಿಗಪ್ಪ ಹೋಗ್ತಾ ಇರೋದು ಅಂತಂದರೆ ಬೇರೆ ಎಲ್ಲಿಗೂ ಅಲ್ಲ, ನಾನು ಹೋಗ್ತಾ ಇರೋದೆ ಕೇಂಬ್ರಿಡ್ಜ್ಗೆ ಗೈಸ್. ಸೊ ಕೇಂಬ್ರಿಡ್ಜಲ್ಲೇ ನಾನು ಇವಾಗ ಮೊಬೈಲ್ ತೊಗೊಳ್ತಾ ಇರೋದು. ಸೊ ನನ್ನ ಬಸ್ ಸ್ಟಾಪ್ ಎಲ್ಲಿದೆ ಅಂತಂದರೆ, ಸೊ ನನ್ನ ಬಸ್ ಸ್ಟಾಪ್ ಬಂದು ಅದೇ. ಸೊ ಇವಾಗ ಹೋಗಿ ಬಸ್ ತೊಗೊಂಡು ಕೇಂಬ್ರಿಡ್ಜ್ಗೆ ಹೋಗೋಣ ಬನ್ನಿ. ನಾನಿವಾಗ ನನ್ನ ಬಸ್ ಸ್ಟಾಪಲ್ಲಿದ್ದೀನಿ. ಅಲ್ಲಿ ಮುಂದೆ ಕಾಣ್ತಾ ಇರೋದೆ ಬೇಪಿಸ್ಟ್ ಚರ್ಚು ಇಷ್ಟೊಂದು. ಇಲ್ಲಿ ಬಸ್ ಸ್ಟಾಪ್ ಮುಂದೆ ಒಂದು ಕಾರ್ ನಿಂತಿದೆ ಗೈಸ್. ಹೆಂಗಿದೆ ಗೊತ್ತಾ ಈ ಕಾರ್ ಮಾತ್ರ. ಈ ಕಾರ್ ಯಾವುದು ಅಂತ ಹೇಳೋದಾದರೆ ಬೆಂಟ್ಲಿ ಕಾರು ಗೈಸ್, ಬೆಂಟ್ಲಿ ಕಾರು ಏನು ಸಖತ್ತಾಗಿದೆ ನೋಡಿ. ಆ್ಯಂಡ್ ನಮ್ಮ ಬಸ್ ಕೂಡ ಬಂದೇ ಬಿಡ್ತು. ಸೊ ಬನ್ನಿ ಬಸ್ ತೊಗೊಳ್ಳೋಣ ಇವಾಗ. ಇದೇ ನಮ್ಮ ಬಸ್ಸು, ತೊಗೊಳ್ಳೋಣ ಬನ್ನಿ. ಹಾಯ್, ಕ್ಯಾನ್ ಐ ಗೆಟ್ ಸಿಂಗಲ್ ಟಿಕೆಟ್ ಟು ಕೇಂಬ್ರಿಡ್ಜ್ ಪ್ಲೀಸ್? ಈಗ ತಾನೇ ನಾನು ಬಂದು ಕೇಂಬ್ರಿಡ್ಜಲ್ಲಿ ಇಳ್ಕೊಂಡಿದ್ದೀನಿ. ಎಕ್ಸಾಕ್ಟ್ಲಿ ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ. ಸೊ ನನ್ನ ಬಸ್ಸಲ್ಲಿರೋ ಒಬ್ಬ ಪ್ಯಾಸೆಂಜರಿಗೆ ಕೇಳಿದೆ ನಾನು ಕೇಂಬ್ರಿಡ್ಜಲ್ಲಿ ಇಳ್ಕೊಬೇಕು ಆ್ಯಂಡ್ ಟೌನ್ ಸೆಂಟರ್ಗೆ ಹೋಗಬೇಕು ಅಂತ. ಸೊ ಅವ್ರು ಇದೇ ಸ್ಟಾಪನ್ನ ಸಜೆಸ್ಟ್ ಮಾಡಿ ಇಲ್ಲೇ ಇಳಿಸಿದ್ರು. ಸೊ ಇಲ್ಲಿಂದ ನಾನು ಇವಾಗ ಮುಂದೆ ಹೋಗಬೇಕು. ಸೊ ನಾನು ಮುಂದೆ ನೋಡೋದಾದರೆ ಇದೇನೋ ಒಂಥರ ಇಲ್ಲಿದೆ, ಈ ಥರ ಕಾಲೇಜ್ ಥರ ಅನಿಸ್ತಾ ಇದೆ. ಬಟ್ ನನಗೆ ಗೊತ್ತಿಲ್ಲ ಯಾವುದು ಇದು ಪ್ಲೇಸು ಅಂತ. ಸೊ ಇಲ್ಲಿಂದ ಹಂಗೆ ಮುಂದೆ ಹೋಗೋಣ, ಏನಾದರೂ ಕೇಳೋಣ ಟೌನ್ ಸೆಂಟರ್ಗೆ ಹೆಂಗೆ ಹೋಗಬೇಕು ಅಂತ. ಸೊ ಬನ್ನಿ ಹೋಗೋಣ. UK ದಲ್ಲಿ ಇದ್ದೀನಿ, ಅದು ಎಲ್ಲಿದ್ದೀನಿ ಅಂತಂದರೆ ಕೇಂಬ್ರಿಡ್ಜಲ್ಲಿ ಇದ್ದೀನಿ. ಫೋನ್ ಇಲ್ಲ, ಒಂಥರ ಚೆನ್ನಾಗಿದೆ ಇದು ಎಕ್ಸ್ಪೀರಿಯನ್ಸು. ಫೋನ್ ಇಲ್ಲದೆ ಬರೀ ಕ್ಯಾಮ್ರಾ ಇಟ್ಕೊಂಡು ಓಡಾಡಿಕೊಂಡು ಇಲ್ಲಿರೋನೆಲ್ಲ ಮಾತಾಡಿಸ್ಕೊಂಡು ಇಂಥ ಒಂದು ಕಾಲದಲ್ಲಿ ಅಡ್ರೆಸ್ಸನ್ನು ಕೇಳ್ಕೊಂಡು ಹೋಗಂಗೆ ಆಯಿತು. ಅದು ಎಲ್ಲಿ UK ನಲ್ಲಿರೋ ಕೇಂಬ್ರಿಡ್ಜಲ್ಲಿ. ಚೆನ್ನಾಗಿದೆ ಅಲ್ಲ ಇದೊಂಥರ ಆಟ. ಸೊ ನಾನು ಮುಂದೆ ನೋಡಿದ್ರೆ ಸ್ಟ್ರೀಟ್ಸ್ ಈ ಥರ ಇದೆ ಇಲ್ಲಿ ಕೇಂಬ್ರಿಡ್ಜಲ್ಲಿ. ಸೊ ನನ್ನ ಹಿಂದೆ ಎಲ್ಲ ಜನ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಅವ್ರ ಕೆಲಸದ ಕಡೆ ಹೊರಟಿದ್ದಾರೆ. ನಾನು ನನ್ನ ಕೆಲಸದ ಕಡೆ ಹೊರಟಿದ್ದೀನಿ. ಎಲ್ಲೋಗ್ತಾಯಿದ್ದೀನಿ ಗೊತ್ತಿಲ್ಲ. ಹಿಂಗೆ ನಡ್ಕೊಂಬರ್ತಾಯಿದ್ರೆ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ನಾನು ಇವಾಗ ಎಕ್ಸಾಕ್ಟ್ಲಿ ಎಲ್ಲಿದ್ದೀನಿ ಅಪ್ಪ ಅಂತಂದರೆ ಜಾನ್ ಲೆವಿಸ್ ಹತ್ರ ಇದ್ದೀನಿ. ಇಲ್ಲೂ ಫೋನ್ ಸಿಗುತ್ತೆ ಜಾನ್ ಲೆವಿಸಲ್ಲಿ. ಸೊ ಬನ್ನಿ ನೋಡೋಣ ಫೋನ್ಸ್ನ ಇಲ್ಲೂ ಕೂಡ. ಸೊ ಒಳಗಡೆ ಬರ್ತಾ ಇದ್ದಂಗೆ ಮೊದಲು ನಾನು ಏನಿದು ಕಿಡ್ಸ್ದು ಟಾಯ್ಸ್ ಅನಿಸುತ್ತೆ, ಅದ್ರ ಪಕ್ಕ ಕ್ರಿಸ್ಮಸ್ ಡೆಕೋರೇಷನ್ಗೆ ಕ್ರಿಸ್ಮಸ್ ಟ್ರೀನ ಮಾಡಿದ್ದಾರೆ. ಸೊ ಬನ್ನಿ ಹಾಗೆ ಮುಂದೆ ಹೋಗೋಣ. ಈ ಬೋರ್ಡ್ ನೋಡಿದೆ, ಈ ಬೋರ್ಡಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಕಂಪ್ಯೂಟರ್ಸ್ ಆ್ಯಂಡ್ ಟ್ಯಾಬ್ಲೆಟ್ಸ್ ಅಂತ ಇದೆ. ಪ್ರಾಬಬ್ಲಿ ಇದು ಫೋನ್ಸ್ ಕೂಡ ಅದೇ ಸೆಕ್ಷನಲ್ಲಿ ಇಟ್ಟಿರ್ತಾರೆ ಅನಿಸುತ್ತೆ. ನಾನಿವಾಗ ಅದೇ ಲ್ಯಾಪ್ಟಾಪ್ ಸೆಕ್ಷನ್ಗೆ ಬಂದಿದ್ದೀನಿ. ಇಲ್ಲೆಲ್ಲ ಇದ್ದಾವೆ ನೋಡಿ ಲ್ಯಾಪ್ಟಾಪ್ಸು. ಸೊ ಇಲ್ಲಿಂದ ಫೋನ್ ಸೆಕ್ಷನ್ಗೆ ಹೋಗೋಣ. ಇಲ್ಲೇ ಇದೆ ನೋಡಿ ಗೈಸ್ ಫೋನ್ಸ್ ಎಲ್ಲನೂ. ಸೊ ಯಾವುದಿದು ಆ್ಯಪಲ್ 16. ಆ್ಯಪಲ್ 17 Pro ಗೈಸ್ ಆ್ಯಂಡ್ 17 Pro Max. ಇಲ್ಲಿ 17 Pro Max ಆರೆಂಜ್ ಇಟ್ಟಿದ್ದಾರೆ. ಸೊ ಸೆಲ್ಫಿ ಕ್ಯಾಮ್ರಾ ಈ ಥರ ಇದೆ, ಸೆಲ್ಫಿ ಕ್ಯಾಮ್ರಾ. ಆ್ಯಪಲ್ಲು ಸೇಮ್ ಪ್ರೈಸ್ ಇದೆ, ಏನೂ ಡಿಸ್ಕೌಂಟ್ಸ್ ಇಲ್ಲ ಇಲ್ಲಿ. ಅದೇ ಥರ ಇದೆ ಆ್ಯಪಲ್ದು ಪ್ರೈಸ್, ಏನು ಆ್ಯಪಲ್ ಸ್ಟೋರಲ್ಲಿ ಎಷ್ಟಿದೆ ಅಷ್ಟೇ. ಇಲ್ಲಿಗೆ ಬಂದರೆ ನಿಮಗೆ ಕಾಣಿಸ್ತಿರೋದೆ ಸ್ಯಾಮ್ಸಂಗು. ಸೊ ಸ್ಯಾಮ್ಸಂಗ್ ನೋಡೋಣ. ಇದು ಫೋಲ್ಡಬಲ್ ಮೊಬೈಲ್ ಅನಿಸುತ್ತೆ ನೋಡಿ, ಈ ಥರ ಫೋಲ್ಡಬಲ್ ಮೊಬೈಲ್ ಇದು. ಸೊ ಈ ಕಡೆ ಬಂದರೆ ಸ್ಯಾಮ್ಸಂಗ್ದೆಲ್ಲ ಇಟ್ಟಿದ್ದಾರೆ ಮೊಬೈಲ್ಸು. ಇದು ನೋಡಿ, ಇದು ಸ್ಯಾಮ್ಸಂಗ್ S25 Ultra. ಅಲ್ಲ ಗುರು, ನನ್ನ ಬ್ಯಾಂಕ್ ಬ್ಯಾಲೆನ್ಸೇ ಚೆಕ್ ಮಾಡಿಲ್ಲ. ಫಸ್ಟು ಅದನ್ನು ಚೆಕ್ ಮಾಡೋಣ ಬನ್ನಿ, ಹೋಗಿ ಚೆಕ್ ಮಾಡಿ ಆಮೇಲೆ ನೋಡೋಣ. ನಾನು ಆಗಲೇ ಹೇಳ್ದಂಗೆ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಲೂ ನನಗೆ ಗೊತ್ತಿರಲಿಲ್ಲ. ಸೊ ಈಗ ನಾನು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ಎಕ್ಸಾಕ್ಟ್ಲಿ HSBC ಬ್ಯಾಂಕ್ ಹತ್ರ ಇದ್ದೀನಿ. ನನ್ನ ಹಿಂದೆನೇ ಇದೆ ಅದು. ಸೊ ಈಗ ಹೋಗಿ ನಾನು ಅಲ್ಲಿ ಚೆಕ್ ಮಾಡ್ತೀನಿ ATM ಅಲ್ಲಿ ಎಷ್ಟಿದೆ ಬ್ಯಾಲೆನ್ಸು ಅಂತ. ಇನ್ ಕೇಸ್ ನನ್ನ ಹತ್ರ ಏನಾದರೂ ಬ್ಯಾಲೆನ್ಸ್ ಕಡಿಮೆ ಇದೆ ಅಂತಂದರೆ ಸೊ ಬರಬೇಕಾದ್ರೆ ಜಿತಿನ್ ಹತ್ರ ನಾನು ನನ್ನ ಬ್ಯಾಂಕ್ ಡೀಟೇಲ್ಸ್ನ ಕೊಟ್ಬಿಟ್ಟು ಬಂದಿದ್ದೀನಿ. ಕಡಿಮೆ ಆಯಿತು ಅಂತಂದರೆ ಫೋನ್ ಮಾಡ್ತೀನಿ ಹಾಕಿ ಅಂತ. ಈಗ ಫೋನ್ ಹೆಂಗಪ್ಪ ಮಾಡಬೇಕು ಇನ್ ಕೇಸ್ ಕಡಿಮೆ ಇದೆ ಅಂತಂದರೆ, ಏನಾದರೂ ಹೋಗಿ ಅವ್ರ ಹತ್ರ ನಾನು ಮಾತಾಡಿ ಈ ಥರ ನನ್ನ ಸಿಚುವೇಶನ್ ಅಂತ ಎಕ್ಸ್ಪ್ಲೇನ್ ಮಾಡಿ ಅವ್ರ ಹತ್ರ ಮೊಬೈಲ್ ಇಸ್ಕೊಂಡು ಅವ್ರಿಗೆ ಕಾಲ್ ಮಾಡಬೇಕು.
ಸೊ ಇದೊಂದು ಬಿಗ್ ಚಾಲೆಂಜ್ ಅಂತಲೇ ಅನಿಸ್ತಾ ಇದೆ. ಇಲ್ಲಿ ಯಾರಿಗೂ ಗೊತ್ತಿಲ್ಲ, ಏನಿಲ್ಲ, ಅದು ಹೆಂಗೆ ಮ್ಯಾನೇಜ್ ಮಾಡ್ತೀನೋ ಗೊತ್ತಿಲ್ಲ. ಸೊ ಇವಾಗ ಸದ್ಯಕ್ಕೆ ಹೋಗಿ ಎಷ್ಟಿದೆ ಅಂತ ಬ್ಯಾಲೆನ್ಸನ್ನು ಚೆಕ್ ಮಾಡ್ತೀನಿ. ಸೊ ಅದಾದಮೇಲೆ ನಿಮ್ಗೆ ಏನಿದೆ ಅಪ್ಡೇಟು ಹೇಳ್ತೀನಿ ಗೈಸ್. ಸೊ ಬನ್ನಿ ಇವಾಗ HSBC ಬ್ಯಾಂಕ್ ಹತ್ರ ಹೋಗೋಣ. ಸೊ ನನ್ನ ಮುಂದೆ ಇಲ್ಲೇ ಇದೆ HSBC ಬ್ಯಾಂಕು, ನಿಮಗೆ ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ. ಸೊ ಇದೇ HSBC ಬ್ಯಾಂಕ್ ಇಲ್ಲಿ UK ಅಲ್ಲಿ, ಅದು ಕೇಂಬ್ರಿಡ್ಜಲ್ಲಿ. ಸೊ ಈಗ ಇಲ್ಲಿ ATMs ಇದ್ದಾವೆ, ಚೆಕ್ ಮಾಡೋಣ. ಸೊ ಸದ್ಯಕ್ಕೆ ನಾನು HSBC ಬ್ಯಾಂಕ್ ಒಳಗಡೆ ಇದ್ದೀನಿ. ATM ಅಲ್ಲಿ ಆಲ್ರೆಡಿ ಚೆಕ್ ಮಾಡಿದೆ. ನಾನು ತೊಗೊತಾರೋ ಮೊಬೈಲಿಗೆ 200 ಪೌಂಡ್ಸು ಕಡಿಮೆ ಇದೆ ಗೈಸ್. ಸೊ ಅದಕ್ಕೋಸ್ಕರ ಇನ್ ಕೇಸ್ ನಾನು ಏನಾದ್ರೂ ಇನ್ನೊಂದು ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ಕೊಬೋದಂತ ಕೇಳೋದಕ್ಕೆ ಬಂದಿದ್ದೀನಿ. ಸೊ ವೆಯ್ಟ್ ಮಾಡಿ ಚೆಕ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಲೆಟ್ಸ್ ಸಿ. ಸೊ ಬ್ಯಾಂಕ್ ನೋಡೋಂಗಿದ್ರೆ ಹಿಂಗಿದೆ ನೋಡಿ ಬ್ಯಾಂಕಿಲ್ಲಿ HSBC ಕೇಂಬ್ರಿಡ್ಜಲ್ಲಿ. ಸೊ ಅದು ರಿಸೆಪ್ಷನ್ನು. ಸೊ ಇದೆಲ್ಲ ನಾನು ATM ಮಿಷಿನ್ಸ್ ಇಲ್ಲಿ ಅಷ್ಟೇ. ಬ್ಯಾಂಕು ಇನ್ನೇನು ಇರೋಲ್ಲ ಇಲ್ಲಿ. ಹೆಲ್ಪ್ ಡೆಸ್ಕ್ ಅಂತ ಇರುತ್ತೆ, ಅಲ್ಲಿ ಬಂದು ನಮ್ಮದು ಕ್ವೇರಿ ಹೇಳಿದರೆ ಅದ್ರ ಪ್ರಕಾರ ಸಾಲ್ವ್ ಮಾಡಿಕೊಡ್ತಾರೆ. ಅದು ಬಿಟ್ಟು ನಮ್ಮ ಥರ ನಮ್ಮ ಇಂಡಿಯಾದಲ್ಲಿ ಪ್ರತಿಯೊಂದು ಕೌಂಟರ್ ಟು ಕೌಂಟರ್ ಥರ ಇಲ್ಲಿ UKದಲ್ಲಿ ಇರೋಲ್ಲ. ಬಟ್ ಐ ಥಿಂಕ್ ಐ ಡೋಂಟ್ ಹ್ಯಾವ್ ರಿಕ್ವೈರ್ಡ್ ಬ್ಯಾಲೆನ್ಸ್ ಟು ಬೈ ದಟ್. ಐ ನೀಡ್ ಅಟ್ ಲೀಸ್ಟ್ 200 more in my bank account. Yeah, but I need by today because tomorrow I have work. I have phone to use in my work. Without phone I can't work. It's very tricky situation now I'm in. Or maybe we can buy a phone, cheaper phone today and then return it 7 days. Is there any option something like that? I can buy a mobile for rent I think if you don't mind, can I borrow your mobile to call my friend and ask to transfer some money to my account? Because I don't have mobile. This is my mobile condition now. I think you would be able to use the phones there. Yeah, I can, yeah. A few moments later. This is the number I got from Jitin. This is very urgent. No. Actually, I traveled with Jitin today and I didn't have my mobile, so I just got his number. So if you don't mind, could you please pass this message to Jitin as soon as possible? ನಾನಿವಾಗ HSBCಯಲ್ಲಿರೋ ಟೆಲಿಫೋನನ್ನೇ ಯೂಸ್ ಮಾಡಿಕೊಂಡು ಜಿತಿನ್ ಬ್ರೋಗೆ ಕಾಲ್ ಮಾಡಿದೆ. ಸೊ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ಜಿತಿನ್ನು ಅವರ ಆಫೀಸ್ ನಂಬರ್ ಕೊಟ್ಟಿದ್ದಾರೆ. ಯೂಶಲಿ ಅವ್ರು ಯಾವಾಗಲೂ ಅವ್ರ ಆಫೀಸ್ದು ಫೋನೇ ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ. ಸೊ ನನ್ನ ಹತ್ರನೂ ಇದೇ ನಂಬರೇ ಅವ್ರದ್ದು ವಾಟ್ಸಪ್ದು ಕೂಡ ಇರೋದು. ಸೊ ನಾನು ಕಾಲ್ ಮಾಡಿದೆ, ಇಲ್ಲಿರೋ ಟೆಲಿಫೋನ್ ಯೂಸ್ ಮಾಡ್ಕೊಂಡು, ಇಲ್ಲಿದೆ ನೋಡಿ HSBCದು. ಸೊ ಇಲ್ಲಿರೋ ಟೆಲಿಫೋನನ್ನು ಯೂಸ್ ಮಾಡಿಕೊಂಡೆ ಕಾಲ್ ಮಾಡಿದೆ. ಸೊ ಅವ್ರು ಅಟೆಂಡ್ ಮಾಡಲಿಲ್ಲ, ಅವ್ರ ಬದಲು ಬೇರೆ ಯಾರೋ ಆಫೀಸ್ ಬಾಯ್ ಯಾರೋ ಅಟೆಂಡ್ ಮಾಡಿ. ಸೊ ಅವ್ರು ಇವಾಗ ಅವೈಲೇಬಲ್ ಇಲ್ಲ, ಬ್ಯುಸಿ ಇದ್ದಾರೆ, ಪ್ರಾಬಬ್ಲಿ ಮೀಟಿಂಗಲ್ಲಿ ಇರ್ಬೋದು. ಬಂದ ತಕ್ಷಣ ಅವ್ರಿಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ನನಗೀಗ ಹೆಂಗಿದೆ ನೋಡಿ ಸಿಚುವೇಶನ್, ಈಗ ಹೆಂಗಿದೆ. ಓಕೆ, ಕಾಮಾಗಿ ಹ್ಯಾಂಡಲ್ ಮಾಡೋಣ, ಫ್ರೀಕ್ ಔಟ್ ಆಗೋದು ಬೇಡ, ವೆಯ್ಟ್ ಮಾಡೋಣ. 6.5 hours later. ಜಿತಿನ್, me, Girish, all done, yeah? Yeah bro, 200. Thank you so much bro. ನೀವು ನಿರೀಕ್ಷಿಸಿದ ಕೂಡಲೇ ಆಗೋಲ್ಲ, ತಡ ಆಗಬಹುದು, ಆದರೆ ಹಾಗೆ ಆಗುತ್ತೆ. Yeah, I will buy the mobile and I will send back, okay? Okay, thank you bro. ಕಷ್ಟಕಾಲದಲ್ಲಿ ಹೆಲ್ಪ್ ಮಾಡೋದಕ್ಕೆ ಈ ಥರ ಫ್ರೆಂಡ್ಸ್ ಇರಬೇಕು ನೋಡಿ. ಥ್ಯಾಂಕ್ ಯು ಸೋ ಮಚ್ ಜಿತಿನ್. ಗಾಯ್ಸ್, ಜಿತಿನ್ ಬ್ರೋ ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ. ಸೊ ಅದನ್ನು ನಾನು ಬ್ಯಾಂಕಲ್ಲಿದ್ದಾಗಲೇ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನನ್ನ ಮೊಬೈಲ್ ತೊಗೊಳೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನನ್ನ ಅಕೌಂಟಲ್ಲಿದೆ. ಸೊ ಬನ್ನಿ ಇವಾಗ ಸ್ಟ್ರೈಟಾಗಿ ಸ್ಟೋರ್ ಹತ್ರನೇ ಹೋಗೋಣ, ಹೋಗ್ಬಿಟ್ಟು ಮೊಬೈಲ್ನ ತೊಗೊಳ್ಳೋಣ. ಸೊ ನಾನು ಯಾವುದಪ್ಪ ಮೊಬೈಲ್ ತೊಗೊತಾ ಇರೋದು ಅಂತಂದರೆ, ಸೊ ನಾನು ತೊಗೊತಾ ಇರೋದೇ